ನಾವೇನು ಮಾಡ್ತೀವಿ, 2,000ಕ್ಕೆ ದೀಕ್ಷೆ ಸಿಗ್ತಾ ಇದೆ, ಆನ್ಲೈನಲ್ಲಿ ದುಡ್ಡು ಕಳಿಸ್ತೀವಿ. ಒಂದು ವೇಳೆ ಗುರುಜಿಗೆ ಏನು ದೀಕ್ಷೆ ಕೊಡ್ತೀರಾ ಅಂತ ಕೇಳಿದರೆ ದುಡ್ಡು ಕಳಿಸಿ ಫಸ್ಟು, ಆಮೇಲೆ ನಾನು ಹೇಳ್ತೀನಿ ಅಂತಾರೆ. ಸ್ವಲ್ಪ ಜನ ಓದಿದಂಥವರು, ಹೀಲಿಂಗ್ ಕಾನ್ಸೆಪ್ಟಲ್ಲಿರುವಂಥವರು ಎನರ್ಜಿ ಎಕ್ಸ್ಚೇಂಜ್ ಅಂತ ಹೆಸರಿಟ್ಕೊಂಡು ದುಡ್ಡು ತಗೊಳ್ತಾ ಇರ್ತಾರೆ. ಜ್ಞಾನ ಸಿಗ್ತಾ, ಸಿದ್ಧಿ ಸಿಗ್ತಾ, ಇಲ್ಲ ವ್ಯಾಪಾರ, ಅದರಲ್ಲೂ ಆಫರ್ ಸಿಗ್ತವೆ. ಇವತ್ತೇ ದುಡ್ಡು ಹಾಕ್ತಾರೆ, ಇಷ್ಟಾಗತ್ತೆ, ನಾಳೆ ಆದರೆ ಅಷ್ಟಾಗತ್ತೆ. ನಮಗೂ ಜಿಜ್ಞಾಸೆ ಇದೆ, ಹಾಗಾಗಿ ನಾವು ಇಂಥವ್ರ ಹಿಂದೆನೇ ಹೋಗ್ತೀವಿ. ಅಂತ್ಯದಲ್ಲಿ ಏನಾಗ್ತದೆ, ಬಾಬಾಜಿ ಗುರೂಜಿ ಒಂದು ಮಂತ್ರ ಕೊಡ್ತಾರೆ, ನಾವು ಆ ಮಂತ್ರನ ಮಾಡ್ತಾ ಇರ್ತೀವಿ. ಅನುಭೂತಿ ಆಯಿತಾ? ಏನಾದರೂ ಅನುಭವ ಆಯಿತಾ? ಇಲ್ಲ. ರೂಪಾಂತರಣೆ ಆಯಿತಾ? ಇಲ್ಲ. ಹೋಗಲಿ, ಗುರುಗಳಿಗೆ ನಮ್ಮ ಹೆಸರಾದರೂ ಗೊತ್ತಾ, ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಾ? ಅಂದರೆ ಗುರು ಶಿಷ್ಯನ ಸಂಬಂಧ ಹೇಗಿರ್ತದ? ಎಲ್ಲಿಯವರೆಗೆ ನಾವು ಗುರುನ ಪೂರ್ಣ ರೂಪದಲ್ಲಿ ಅರಿತಿರಲ್ವೋ ಅಥವಾ ಗುರು ನಮ್ಮನ್ನು ಪೂರ್ಣ ರೀತಿಯಲ್ಲಿ ಅರಿತಿರಲ್ವೋ ಅಲ್ಲಿ ತನಕ ಗುರು ಶಿಷ್ಯನ ಸಂಬಂಧ ಆಗಲಿಕ್ಕೆ ಹೇಗೆ ಸಾಧ್ಯ? ನಾವು ಮದುವೆ ಆಗಬೇಕು ಅಂದ್ರೂ ಒಂದು ಹುಡುಗಿಯ ಪೂರ್ತಿ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ತೀವಿ. ಅಥವಾ ಒಂದು ತರಕಾರಿ ತರಲಿಕ್ಕೆ ಹೋದರೆ ಹಿಂದೆ ಮುಂದೆ ತಿರುಗಿಸಿ ನೋಡ್ತೀವಿ. ಅಥವಾ ಒಂದು ಬಟ್ಟೆ ತಗೊಳ್ಳಿಕ್ಕೆ ಹೋದರೆ 1 ತಾಸು 2 ತಾಸು ಟೈಮ್ ವೇಸ್ಟ್ ಮಾಡಿ ಕೊನೆಗೊಂದು ಶರ್ಟೋ ಟೀ ಶರ್ಟೋ ಪ್ಯಾಂಟೋ ತೊಗೊಂಡು ಬರ್ತೀವಿ. ಆದರೆ ಗುರುನ ಸ್ವೀಕಾರ ಮಾಡಬೇಕಾದ್ರೆ ನಾವು ಯಾಕೆ ಮುನ್ನೆಚ್ಚರಿಕೆ ವಹಿಸಲ್ಲ? ಯಾಕಂದರೆ ಗುರುವಿನ ವಿಷಯದಲ್ಲಿ ನಮಗೆ ಯಾರೂ ಏನೂ ಹೇಳಿಕೊಟ್ಟಿಲ್ಲ. ಈಗಿನ ಕಾಲದ ಗುರುವಿನ ಮೆಥಡ್ ಏನು? ಹೊರಗಡೆಯಿಂದ ಗುರೂಜಿ ಥರ ಕಾಣಬೇಕು, ಒಳಗಡೆಯಿಂದ ಅಹಂಕಾರ ಇರ್ತದೆ, ಹೊಟ್ಟೆ ಕಿಚ್ಚಿರ್ತದೆ, ಸ್ವಾರ್ಥ ಇರ್ತದೆ. ಅಂದರೆ ದುಡ್ಡು ಮಾಡಲಿಕ್ಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಾಣ್ತಾ ಇದೆ. ಅಂದರೆ ಭಗವತಿ ಅಥವಾ ಈ ಮಹಾವಿದ್ಯೆನ ಅಡ ಇಟ್ಟು ದುಡ್ಡು ಮಾಡೋ ಸ್ಟ್ರಾಟಜಿ. ಇವರೆಲ್ಲ ನಿಜವಾಗಿಯೂ ಮಹಾವಿದ್ಯೆ ಸಿದ್ಧಿ ಸಾಧನೆ ಮಾಡಿಕೊಂಡಿದ್ದು ನಿಜನೇ ಆಗಿದ್ದರೆ ಇಷ್ಟೊತ್ತಿಗೆ ಲೋಕ ಕಲ್ಯಾಣ ಆಗಬೇಕಾಗಿತ್ತು, ಎಲ್ರಿಗೂ ಮಹಾವಿದ್ಯೆ ಪ್ರಾಪ್ತಿಯಾಗಬೇಕಾಗಿತ್ತು. ಇಲ್ಲಿ ಗುರುನು ಪವರ್ಫುಲ್ ಆಗಿರಬೇಕು, ಶಿಷ್ಯನು ಪವರ್ಫುಲ್ ಆಗಿರಬೇಕು, ಆವಾಗಲೇ ಏನಾದರೂ ಆಗ್ಲಿಕ್ಕೆ ಸಾಧ್ಯ. ಯಾಕಂದರೆ ಇದು ಆಧ್ಯಾತ್ಮಿಕ ವಿಷಯ, ಯಾವುದೋ ಫಿಸಿಕ್ಸ್ ಕ್ಲಾಸ್ ಅಲ್ಲ. ಮೇಷ್ಟ್ರು ಬಂದರು, ಏನೋ ಬೋರ್ಡ್ ಮೇಲೆ ಬರೆದ್ರು, ನಾವು ಬರ್ಕೊಂಡ್ವಿ, ಮನೆಗೆ ಹೋಗಿ ಓದ್ವಿ ಅಥವಾ ಟ್ಯೂಷನಿಗೆ ಹೋದ್ವಿ. ಆ ರೀತಿ ಆಗಲ್ಲ. ಇದು ಅನುಭವಜನ್ಯ ವಿಷಯ. ಅನುಭವ ಯಾವಾಗ ಪ್ರಾಪ್ತಿ ಆಗ್ತದಂದರೆ ನಾವು ಗುರುವಿನ ಜೊತೆ ಪೂರ್ಣ ರೂಪದಲ್ಲಿ ಸಂಪರ್ಕದಲ್ಲಿರಬೇಕು. ಇಲ್ಲಾಂದರೆ ನಾವು ಸಾಧನೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಮ್ಗೆ ಎಷ್ಟೋ ಸಂಶಯಗಳು ಬರ್ತದೆ. ಅದನ್ನು ಕೇಳೋದು ಯಾರಿಗೆ? 20,000 ತಗೊಂಡು ಬಾಬಾಜಿ ಗುರುಜಿ ಅವ್ರ ಮನೇಲಿದ್ದಾರೆ, ನಾವು ನಮ್ಮ ಮನೇಲಿದ್ದೀವಿ, ನಮ್ಮ ಹತ್ರ ಅವರ ಪರ್ಸ್ನಲ್ ಫೋನ್ ನಂಬರ್ ಸಹ ಇಲ್ಲ. ಕೇಳೋದು ಯಾರಿಗೆ? ನಾವು ನಮ್ಮ ಸಾಧನೆಯ ಪ್ರಶ್ನೆ ಎಲ್ಲಿ ಕೇಳೋದು? ಆ ಜ್ಞಾನ ನಮಗೆ ಕೊಡೋದು ಯಾರು? ಅದರಲ್ಲೂ ಶ್ರೀವಿದ್ಯೆಯಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಈ ರೀತಿ ಬೇರೆ ಇದೆ. ಅಂದರೆ ಇದು ಮೂರ್ಖತನ ಬಿಟ್ಟರೆ ಬೇರೇನಲ್ಲ. ಯಾಕಂದರೆ ಲೆವೆಲೇ ಇಲ್ದಿರುವಂತಹ ಮಹಾವಿದ್ಯೆಗಳಿಗೆ ನಾವು ಲೆವೆಲ್ ಹಾಕ್ಲಿಕ್ಕೆ ಸಾಧ್ಯನಾ? ಕುಂಡಲಿನಿ ಧ್ಯಾನ, ಚಕ್ರ ಧ್ಯಾನ ಅಂದರೆ ತಲೆ ಬುಡ ಗೊತ್ತಿಲ್ಲ, ಅದರ ಹಿಂದೆ ಬಿದ್ದಿದ್ದೀವಿ. ಲಮ್ 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 ಹೇಳ್ತಾ ಇರಿ, ನಿಮ್ಮ ಚಕ್ರ ಕ್ಲೆನ್ಸಿಂಗ್ ಆಗ್ತದಾ? ಈ ರೀತಿ ಕುಂಡಲಿನಿ ಜಾಗೃತಿ ಆಗ್ತದಾ? ಇದೇ ನಡೀತಾ ಇದೆ. ಇದನ್ನೇ ನಾವು ಕಲಿತಾ ಇದ್ದೀವಿ. ಕಲಿಸುವಂಥವರಿಗೆ ನಿಜವಾದ ಜ್ಞಾನ ಇದೆಯಾ? ಬುದ್ಧತ್ವ ಅಂದರೆ ಏನು ಗೊತ್ತಾ? ಆತ್ಮಜ್ಞಾನ ಏನಂದರೆ ಗೊತ್ತಾ? ಅಂದರೆ ಜನರು ಸಹ ಬರೀ ಕ್ರಿಯೆಯಲ್ಲೇ ರಸ ತುಂಬಿಕೊಂಡಿದ್ದಾರೆ, ಆಸಕ್ತಿ ತುಂಬಿಕೊಂಡಿದ್ದಾರೆ. ಎಲ್ರಿಗೂ ಮಹಾವಿದ್ಯೆ ಕಲಿಬೇಕಂತಿದೆ. ಯಾಕೆ ಅಂತ ಕೇಳಿದರೆ ಸಕ್ಸಸ್ಗಾಗಿ, ಯಶಸ್ಸಿಗಾಗಿ. ಅಂದರೆ ಸಕ್ಸಸ್ ಆಗಬೇಕು ಅಂದರೆ ನಾವು ಯಾವ ಕೆಲಸ ಮಾಡ್ತೀವಿ ಅದಕ್ಕೆ ಯಾವ ರೀತಿ ಫಲ ಸಿಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಶಿಸ್ತನ್ನ ರೂಢಿಸ್ಕೊಳ್ಬೇಕು, ನಮ್ಮ ಪರ್ಸ್ನಾಲಿಟಿನ ಡೆವಲಪ್ಮೆಂಟ್ ಮಾಡಬೇಕು, ನಮ್ಮ ಜೀವನನ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ಕೋಬೇಕು. ಆವಾಗ ಏನಾದರೂ ಒಂದು ಆಗ್ತದೆ. ಇದಕ್ಕೆ ದಶಮಹಾವಿದ್ಯೆ ಏನು ಮಾಡ್ತದೆ? ಮಹಾವಿದ್ಯೆಯಿಂದ ವಶೀಕರಣ, ಸಂಮೋಹನ ಸಿದ್ಧ ಆಗ್ತದೆ. ಸಂಮೋಹನ ಸಿದ್ಧ ಮಾಡೋದಾದರೂ ಏನು? ವಶೀಕರಣಕ್ಕೆ ಒಂದೇ ಮಂತ್ರ ಇದೆ, ಎಲ್ಲರ ಜೊತೆ ಪ್ರೇಮದಿಂದ ಮಾತಾಡಿ, ಶಾಂತರಾಗಿರಿ, ಜಾಸ್ತಿ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ಆದರೆ ನಾವೇನು ಮಾಡ್ತೀವಿ? ಕೇಳಿಸ್ಕೊಳ್ಳೋದು ಕಡಿಮೆ, ಮಾತಾಡೋದೇ ಜಾಸ್ತಿ. ಸಾಧನೆಗೂ ಇವಕ್ಕೂ ಸಂಬಂಧ ಇಲ್ಲ. ಸಾಧನೆ ಇರೋದು ನಮ್ಮ ಆತ್ಮದ ಅಭ್ಯಾಸಕ್ಕಾಗಿ. ಅದಕ್ಕಾಗಿ ನಾವು ಮೊದಲು ಬಾಹ್ಯ ಆಡಂಬರನ ಬಿಡಬೇಕಾಗ್ತದೆ. ನಾವು ಯಾರ ಹತ್ರ ಏನು ಬಿಡ್ತಾ ಇದ್ದೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಮತ್ತು ನಮಗೆ ಅಂಥ ಗುರುಗಳೇ ಸಿಗ್ತಾರೆ. 24 ತಾಸಿನಲ್ಲಿ ವಶೀಕರಣ, 24 ತಾಸಿನಲ್ಲಿ ಸ್ತ್ರೀ ವಶೀಕರಣ, ಅಥವಾ 3 ದಿವಸದಲ್ಲಿ ಶತ್ರುನಾಶ. 24 ತಾಸಿನಲ್ಲಿ ಶತ್ರುನಾಶ ಆಗೋ ಹಾಗಿದ್ದರೆ ಚೈನಾ, ಪಾಕಿಸ್ತಾನದವರಿಗೆ ಇಷ್ಟೊತ್ತಿಗೆ ನಾಶ ಮಾಡಿಬಿಡ್ಬೋದಾಗಿತ್ತು. ದೀಕ್ಷೆ
ಗುರು ಶಿಷ್ಯ. ದೀಕ್ಷೆಯ ಅರ್ಥ ಧ ಧಾತುವಿನಿಂದ ಧಕ್. ಧಕ್ ಅಂದರೆ ನೋಡುವುದು, ನೋಡುವಂತಹ ಶಕ್ತಿ ಕೊಡೋದು. ಶಕ್ತಿಪಾತದ ಅರ್ಥವೂ ಇದೆ. ನಾವು ನೋಡುವ ದೃಷ್ಟಿನ ಬದಲಾಯಿಸೋದು, ನಮ್ಮ ಬುದ್ಧಿನ ಬದಲಾಯಿಸೋದು, ನಮ್ಮ ಸಂಶಯನ ಕತ್ತರಿಸೋದು, ನಮ್ಮ ಅಂಧಶ್ರದ್ಧೆ ಅವಿದ್ಯೆನ ದೂರ ಮಾಡೋದು. ಎಲ್ಲಿವರೆಗೆ ಅಜ್ಞಾನ ಸಂಶಯ ಇರ್ತದೋ ಅಲ್ಲಿ ತನಕ ನಾವು ಸಾಧನೆಯಲ್ಲಿ ಪ್ರಗತಿ ಮಾಡಲಿಕ್ಕೆ ಆಗಲ್ಲ. ನಮಗೆ ಪೂರ್ಣ ಜ್ಞಾನ ಇಲ್ಲದೆ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಆ್ಯಕ್ಚುಲಿ ನಾವು ಜ್ಞಾನಿನೇ, ಆದರೆ ತುಂಬ ಅಜ್ಞಾನ ನಮ್ಮ ಮೇಲೆ ಆವರಿಸಿದೆ. ಆ ಅಜ್ಞಾನನ ಸರಿಸೋ, ಆ ಅಜ್ಞಾನದ ಅವಿದ್ಯೆಯ ಪರದೆನ ಸರಿಸೋ ಕೆಲಸ ಮಾಡುವಂಥವನೇ ಗುರು. ಈಗಲೂ ನಾವು ಅನುಭೂತಿ ಮಾಡ್ತಾ ಇದ್ದೀವಿ. ನಾವು ಜೀವಂತವಾಗಿದ್ದೀವಿ, ಅನುಭವ ಮಾಡ್ತಾ ಇದ್ದೀವಿ. ನಾವು ನಡೀತಾ ಇದ್ದೀವಿ, ಕೂತ್ಕೊಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಓಡ್ತಾ ಇದ್ದೀವಿ. ಇದಕ್ಕಿಂತ ಅನುಭೂತಿ ಬೇಕಾ? ಪರಮಾತ್ಮ ಆಲ್ರೆಡಿ ನಮ್ಮೊಳಗೆ ಇದ್ದಾನೆ. ಹಾಗಾಗಿ ನಾವು ಇವೆಲ್ಲ ಮಾಡ್ತಾ ಇದ್ದೀವಿ. ನಾವು ಉಸಿರು ತಗೋತಾ ಇಲ್ಲ, ಒಳಗಡೆಯಿಂದ ಅವನು ತಗೋತಾ ಇದ್ದಾನೆ. ನಾವು ಕಣ್ರೆಪ್ಪೆ ಮಿಟಿಕ್ಸ್ತಾ ಇಲ್ಲ, ಒಳಗಡೆಯಿಂದ ಅವನು ಮಾಡ್ತಾ ಇದ್ದಾನೆ. ಆದರೆ ಯಾರನ್ನು ನಾವು ಒಳಗಡೆ ಹುಡುಕಬೇಕು ಅವನನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ. ಯಾರನ್ನು ಒಳಗಡೆ ಪ್ರಾಪ್ತಿ ಮಾಡ್ಕೊಳ್ಬೇಕೋ ಅಂಥವನನ್ನು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ನಿಜವಾದ ಗುರು ಏನಾದರೂ ನಮಗೆ ಸಿಕ್ಕಿದರೆ ಮೊದಲು ನಮ್ಮ ಅಂತರ್ಚಕ್ಷುನ ತೆರೆಸ್ತಾರೆ. ನಮ್ಮ ಸಂಶಯನ, ನಮ್ಮ ಅವಿದ್ಯೆನ ದೂರ ಮಾಡ್ತಾರೆ. ಯಾಕಂದರೆ ಆ ಅಂತರ್ಚಕ್ಷು ತೆರೆಬೇಕು ಅಂದರೆ ನಮ್ಮ ಎಲ್ಲ ಸಂಶಯ ದೂರ ಆಗಬೇಕಾಗ್ತದೆ. ಅಜ್ಞಾನದಲ್ಲೇ ನಾವು ಹೊರಗಡೆ ಸಾಧನೆ ಮಾಡ್ತಾ ಇದ್ದೀವಿ. ನಾವು ಸಾಧನೆಗೆ ಹೇಗೆ ಕೂತ್ಕೋಬೇಕು, ಸಾಧನೆಯ ಲಕ್ಷಣ ಏನು, ಸಾಧಕನ ಲಕ್ಷಣ ಏನು, ಗುರುವಿಗೇನು ಲಕ್ಷಣ ಇರಬೇಕು, ಗುರುವಿನ ಒಳಗೆ ಯಾವ್ಯಾವ ಜ್ಞಾನ ಇರಬೇಕು, ಗುರುವಿಗೆ ಯಾವ ಯಾವ ಕಲೆ ಬರಬೇಕು, ನಮಗೆ ಯಾರ ಬಗ್ಗೆ ಪೂರ್ಣ ರೂಪದಲ್ಲಿ ಗೊತ್ತಿಲ್ಲ. ಗುರುಜಿ ಹೇಳ್ತಾರೆ 2,000 ಕಳಿಸು, ನಾವು 2,000 ಕಳಿಸಿ ದೀಕ್ಷೆ ತಗೋತಾ ಇದ್ದೀವಿ. ಅಥವಾ ಅವರು ನಮಗೆ ಒಂದು ಯಂತ್ರ ಕಳಿಸ್ತಾ ಇದ್ದಾರೆ, ಪೂಜೆ ಮಾಡಿಕೊಂಡು ಕೂತಿದ್ದೀವಿ. ಸರಿಯಾಗಿ ನೋಡಿದ್ರೆ ನಾವೇ ದೊಡ್ಡ ಯಂತ್ರ, ಜೈವಿಕ ಯಂತ್ರ. ಆದರೆ ನಾವು ಯಂತ್ರನ ಹೊರಗಡೆ ಜಾಗೃತ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ನಮ್ಮ ಒಳಗೆ ಭಗವಂತ ಜೀವಂತ ಇದ್ದಾನೆ. ನಮಗೆ ಪ್ರಾಣ ಪ್ರತಿಷ್ಠೆ ಮಾಡೇ ಕೆಳಗಡೆ ಕಳಿಸಲಾಗಿದೆ. ಆದರೆ ನಾವು ಹೊರಗಡೆ ಯಂತ್ರನ, ಮೂರ್ತಿನ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ. ಏನು ಪ್ರಾಪ್ತಿ ಮಾಡ್ಕೊಳ್ಬೇಕೋ ಅದು ನಮ್ಮೊಳಗೇ ಇದೆ, ಆದರೆ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ.